ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಮುಂದಿನ 1 ಗಂಟೆ ಇವತ್ತಿನ ಮಹತ್ವದ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರಲ್ಲೂ ಪ್ರಮುಖವಾಗಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ರಂಭಾಪುರಿ ಶ್ರೀಗಳು ಕೊಟ್ಟಂತ ಹೇಳಿಕೆ. DK ಶಿವಕುಮಾರ್ ಅವರು ಒಪ್ಪಂದದಂತೆ CM ಆಗಬೇಕು, ಅವಕಾಶ ಕೊಡಿ ಅಂತೇಳಿ ರಂಭಾಪುರಿ ಶ್ರೀಗಳು ಹೇಳ್ಬಿಟ್ರು. ಯಾರು ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಕಾಗಿತ್ತು, ಯಾರು ಅದಕ್ಕೆ ಕೌಂಟರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವೋ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಯ್ತು. ಇವತ್ತು ಅವರ ಪಕ್ಷದ ನಾಯಕರೇ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲ, ಇವತ್ತು ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ಹೇಳಿಕೆಗಳನ್ನು ನಾವು ಗಮನಿಸಿದ್ವಿ, ಬೆಳಗಿಂದ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಗಮನಿಸಿದ್ವಿ. ಆದರೆ ಪ್ರಮುಖವಾದಂಥ ವಿಚಾರ ಅಂತಂದರೆ DK ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ರಂಭಾಪುರಿ ಶ್ರೀಗಳು ಹೇಳ್ತಾ ಇದ್ದಂತೆ ಅದು ಆಗುತ್ತಾ? ಆ ಸಾಧ್ಯತೆಗಳಿರುತ್ತಾ? CM ಸಿದ್ದರಾಮಯ್ಯವರು ಬಿಟ್ಕೊಟ್ಬಿಡ್ತಾರಾ ನಮ್ಮ ಕುರ್ಚಿಯನ್ನು? CM ಸಿದ್ದರಾಮಯ್ಯವರು ಬಿಟ್ಕೊಟ್ರು ಕೂಡ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಕೆಲ ಸಚಿವರು ಸುಮ್ಮನೆ ಕೂರ್ತಾರಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿ ಏನೇ ಅಂತೆ ಕಂತೆ ಚರ್ಚೆಗಳು ಏನೇ ಆದರೂ ಕೂಡ ಫೈನಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗಿರುವಂಥವರು ಹೈಕಮಾಂಡ್ ಆ ನಿರ್ಧಾರವನ್ನು ಮಾಡುತ್ತಾ? ಪದೇ ಪದೇ ಹೈಕಮಾಂಡ್ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದು 1-to-1 ಮೀಟಿಂಗ್ ಮಾಡ್ತಾ ಇದೆ. ಇದಕ್ಕೂ ಅದಕ್ಕೆ ಏನಾದ್ರು ಲಿಂಕ್ ಇದೆಯಾ? ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಒಪ್ಪಂದದಂತೆ DKಶಿ ಆಗಬೇಕಂತೆ CM, ರಂಭಾಪುರಿ ಶ್ರೀ ಹೇಳಿಕೆಗೆ ಜೈ ಅಂದ್ರು DCM. ಸ್ವಾಮೀಜಿ ಮಾತಲ್ಲಿ ತಪ್ಪಿಲ್ಲ ಎಂದ ಗೃಹ ಮಂತ್ರಿ ಪರಂ. ಸಿದ್ದು ಸಂಪುಟ ಸೇರಲು MLAಗಳ ಬಯಕೆ, ಸಚಿವ ಸ್ಥಾನ ಕೇಳಲು ಅವಕಾಶ ಬಳಕೆ, ಮಂತ್ರಿ ಮಾಡುವಂತೆ ಸುರ್ಜೇವಾಲಾ ಮುಂದೆ ಬೇಡಿಕೆ. 5 ಗ್ಯಾರಂಟಿ ಬಿಡಿ, ರಸ್ತೆ ಪಡಿ ಉದ್ದೇಶಪೂರ್ವಕವಾಗಿ ಹೇಳಿದ್ದೇನೆ ಎಂದ ರಾಯರೆಡ್ಡಿ. CM ಕಾರ್ಯದರ್ಶಿ ಹೇಳಿಕೆ, ಬಿಜೆಪಿ ಸಿಡಿಮಿಡಿ. ಸೋಲದೇವನಹಳ್ಳಿಯಲ್ಲಿ ಯುವಕರ ಆರ್ಭಟ, ಮೆಸೇಜ್ ಮಾಡಿದ್ದಕ್ಕೆ ಡಿ ಗ್ಯಾಂಗ್ ಮಾದರಿಯಲ್ಲೇ ಥಳಿತ, 17ರ ಯುವತಿ ಸೇರಿ 7 ಜನರಿಗೆ ಸಂಕಷ್ಟ. ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ ಕೊರೋನಾ, ಆರೋಗ್ಯ ಇಲಾಖೆಗೆ ಕಾಡುತ್ತಿದ್ದ ಅನುಮಾನ. ಇವತ್ತು ಒಂದೇ ದಿನ 4 ದುರ್ಮರಣ. ವೀಕ್ಷಕರು ನೋಡಿ, ಇವತ್ತು CM ಸ್ಥಾನಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. ನಾಯಕರ ಮನದಾಳದ ಮಾತು ಅವರ ಆಪ್ತರ ಬಾಯಿಂದ ಕೇಳಿ ಬರ್ತಾ ಇದೆ. ನೋಡಿ, ಈ ಹಿಂದೆ ಯಡಿಯೂರಪ್ಪ ಅವರ ಪರ ರಾಜ್ಯದ ಬಹುತೇಕ ಸ್ವಾಮೀಜಿಗಳು ನಿಲ್ಲುವಂಥ ಕೆಲಸವನ್ನು ಮಾಡಿದ್ರು, ಅವರ ಬೆನ್ನಿಗೆ ನಿಂತರು, ಅವರನ್ನ ಮತ್ತೊಮ್ಮೆ CM ಮಾಡುವ ಕೆಲಸವನ್ನು ರಾಜ್ಯದಲ್ಲಿರುವಂತಹ ಬಹುತೇಕ ಮಠಾಧಿಪತಿಗಳು ಮಾಡಿದ್ರು. ಈಗ DK ಶಿವಕುಮಾರ್ ಅವರ ಸರ್ಕಾರ. DK ಶಿವಕುಮಾರ್ ಅವರ ಪರವಾಗಿ ಈಗ ಪ್ರಬಲ ಸಮುದಾಯದ ಶ್ರೀಗಳು ಕೂಡ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಅಜೆಂಡಾವನ್ನ ಸೆಟ್ ಮಾಡಿಬಿಟ್ಟಿದ್ದಾರೆ. ಮಠಾಧಿಪತಿಗಳು, ಶ್ರೀಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಒಪ್ಪಂದದಂತೆ DK ಶಿವಕುಮಾರ್ ಅವರನ್ನ CM ಮಾಡಲೇಬೇಕು ಅಂತೇಳಿ ಒತ್ತಾಯ ಅಂತ ಹೇಳ್ತಾ ಇಲ್ಲ, ಆದರೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ರಂಭಾಪುರಿ ಶ್ರೀಗಳ ಎಂಟ್ರಿಯಿಂದಾಗಿ ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ CM ಕುರ್ಚಿ ಚರ್ಚೆ ಫುಲ್ ಸ್ಟಾಪ್ ಹಾಕುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿತ್ತು. ಈಗ ಮತ್ತೆ ಅದಕ್ಕೆ ಜೀವವನ್ನು ತುಂಬುವಂಥ ಕೆಲಸವನ್ನು ಮಾಡಿರೋದು ರಂಭಾಪುರಿ ಶ್ರೀಗಳು. ಹಾಗಾದರೆ ಈ CM ಕುರ್ಚಿ ಫೈಟ್ ಯಾವ ಹಂತಕ್ಕೆ ಹೋಗಬಹುದು? DK ಶಿವಕುಮಾರ್ ಅವರಿಗೆ ಒಪ್ಪಂದದಂತೆ CM ಆಗ್ಬಿಡ್ತಾರಾ? ಆ ಚಾನ್ಸಸ್ ಇದೆಯಾ? ಮುಂದೆ ಏನೆಲ್ಲ ರಾಜಕೀಯದಲ್ಲಿ ಬೆಳವಣಿಗೆ ಆಗ್ಬೋದು? ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಒಪ್ಪಂದದಂತೆ DKಶಿಗೆ CM ಪಟ್ಟ ಬಿಟ್ಟುಕೊಡಿ. ರಂಭಾಪುರಿ ಶ್ರೀ ಹೇಳಿಕೆಯಿಂದ ಭಾರಿ ಸಂಚಲನ.
ಒಂದು ಬಾರಿಯಾದ್ರೂ ಸಿಎಂ ಆಗ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ ಆಜನ್ಮ ಕನಸು. ಆ ಕನಸು ನನಸು ಮಾಡಿಕೊಳ್ಳಲು ಬಂಡೆ ಸಾಹೇಬ್ರು ನಾನಾ ಕಸರತ್ತು ಆರಂಭಿಸಿದ್ದಾರೆ. ಆಗಾಗ ಡಿಕೆಶಿ ಆಪ್ತರು ನಮ್ಮ ಸಾಹೇಬರನ್ನ ಸಿಎಂ ಮಾಡಿ ಅಂತಾರೆ. ಆ ರೇಸ್ಗೆ ಈಗ ಶ್ರೀಗಳು ಕೂಡ ಧುಮುಕಿದ್ದಾರೆ. ಒಪ್ಪಂದದಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಬಿಟ್ಕೊಡಿ ಅಂತ ರಂಭಾಪುರಿ ಶ್ರೀಗಳು ಆಗ್ರಹಿಸಿದ್ದಾರೆ. ಯಾರೇ ಆಗಿರಲಿ, ಏನು ಒಂದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಲು ಡಿಕೆಶಿ ಕಾರಣ. ಕಾಂಗ್ರೆಸ್ ಪಕ್ಷ ಪ್ರಚಂಡವಾಗಿ ಏನು ವಿಜಯವನ್ನು ಸಾಧಿಸಿದೆ, ಅದಕ್ಕೆ ಬಹುಪಾಲು ಕೊಡುಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ. ಶ್ರೀಗಳ ಮಾತು ಸರಿಯಾಗಿದೆ ಅಂದ್ರು ಡಿಕೆಶಿ. ರಂಭಾಪುರಿ ಶ್ರೀಗಳ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಸಿಎಂ ಆಗಬೇಕು ಅಂತ ಅಭಿಮಾನಿಗಳು, ಬೆಂಬಲಿತ ಶಾಸಕರು, ಶ್ರೀಗಳು ಬಯಸ್ತಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದರು. ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸಿದ್ರು ಅವ್ರು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವೆಲ್ಲ ಪಕ್ಷ ಕಟ್ಟಿರೋರು, ಪಕ್ಷಿನ ಶಿಸ್ತಿನ ಸಿಪಾಯಿಗಳು. ಸೊ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗೋರು. ಡಿಕೆಶಿ ಪರ ಬ್ಯಾಟ್ ಬೀಸಿದ್ರ ಪರಮೇಶ್ವರ್. ಸರ್, ರಂಭಾಪುರ ಸ್ವಾಮೀಜಿ ಹೇಳಿದರೆ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು ಸಿಎಂ ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಗದ್ದುಗೆ ಗುದ್ದಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಮುಂದೇನಾಗುತ್ತೆ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರೋ ಬರೋ ಶಾಸಕರನ್ನ ಕರೆಸಿ ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಸುರ್ಜೇವಾಲಾ ಅವರು ಕೇಳ್ತಿದ್ದಾರೆ. ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಮಂತ್ರಿ ಮಾಡಿ ಅಂತೇಳಿ ಕೆಲ ಶಾಸಕರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೆಲ MLAಗಳ ಮಾತು ಕೇಳಿ ಸುರ್ಜೇವಾಲಾ ಅವರೇ ಕಂಗಾಲಾಗಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಎಷ್ಟು ದಿನ ಶಾಸಕನಾಗಿರಲಿ, ಮಂತ್ರಿ ಮಾಡಿ. ಸುರ್ಜೇವಾಲಾ ಮುಂದೆ MLAಗಳ ಕಿಡಿ. ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇದ್ದ ಉತ್ಸಾಹ ಈಗ ಕಡಿಮೆಯಾಗ್ತಾ ಇದೆ. ಶಾಸಕರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರವಾಗಿದ್ದಾರೆ. ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ಸಿಗದ ನೋವಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕರು ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. MLAಗಳ ಸಮಸ್ಯೆ ಕೇಳಲು ಬಂದ ಸುರ್ಜೇವಾಲಾ ಮುಂದೆಗೆ ಮಂತ್ರಿ ಮಾಡಿ ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸುರ್ಜೇವಾಲಾ ಮುಂದೆ ಪಟ್ಟಣ್ಣ ಬೇಡಿಕೆ. ನಾನು ಸೀನಿಯರ್, ನನ್ನನ್ನ ಮಂತ್ರಿ ಮಾಡಬೇಕು. ಸಂಪುಟ ಪುನರ್ರಚನೆಯಾದ್ರೆ ನನ್ನನ್ನ ಪರಿಗಣಿಸಬೇಕು ಅಂತ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ಣ ಪಟ್ಟು ಹಿಡಿದಿದ್ದಾರೆ. 100% ನಾನು ಮಿನಿಸ್ಟರ್ ಆಗಲೇಬೇಕಾಯ್ತು. ಈಗಾಗಲೇ ನಾನು ಭಾಳ ಸೀನಿಯರ್ ಇದ್ದೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ. ಮುಂದೆ ರಿಷಫಲ್ ಆದಾಗ ನಾನು 100% ನಂದು ಮೊದಲೇ ಆದ್ಯತೆ ಕೊಟ್ಟು ನಾನು ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ರೇಸ್ನಲ್ಲಿರುವ ಬಾಗೇಪಲ್ಲಿಯ SN ಸುಬ್ಬರೆಡ್ಡಿ, ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ, ಮಾಗಡಿಯ HC ಬಾಲಕೃಷ್ಣ, ಮಾಲೂರು KY ನಂಜೇಗೌಡ, ಶಾಂತಿನಗರದ NA ಹ್ಯಾರಿಸ್, ವಿಜಯನಗರದ M ಕೃಷ್ಣಪ್ಪ, ಚನ್ನಪಟ್ಟಣದ CP ಯೋಗೇಶ್ವರ್, ಚಾಮರಾಜನಗರದ ಪುಟ್ರಂಗ್ ಶೆಟ್ಟಿ, KR ಕ್ಷೇತ್ರದ ತನ್ವೀರ್ ಸೇಠ್ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಿದ್ದಾರೆ. ಮುಂದೊಂದು ದಿನ ಸಂಪುಟ ಪುನರ್ರಚನೆ ಆದ್ರೆ ನಮ್ಮನ್ನ ಪರಿಗಣಿಸಿ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೇಳಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀರಿ, ಪಕ್ಕದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೇಗಿದೆ ಅಂತ ಸುರ್ಜೇವಾಲಾ ಪ್ರಶ್ನಿಸಿದ್ದಾರೆ. ಅದನ್ನ ಕೇಳಿ ಆಕಾಂಕ್ಷಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 40 ಶಾಸಕರ ಜೊತೆಗೆ 1-to-1 ಮಾತುಕತೆ ನಡೆಸಿರುವ ಸುರ್ಜೇವಾಲಾ ಮತ್ತೆ 61 ಶಾಸಕರ ಸಮಸ್ಯೆಯನ್ನ ಆಲಿಸಲಿದ್ದಾರೆ. ಈ ಬೆಳವಣಿಗೆಯ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ದೆಹಲಿ ವಿಮಾನವನ್ನ ಏರಲಿದ್ದಾರೆ. ಅಷ್ಟಕ್ಕೂ ಸಿಎಂ ಹಾಗೂ DCM ದೆಹಲಿ ಭೇಟಿಯ ಉದ್ದೇಶ ಏನು ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ.
ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ. ದಿಢೀರ್ ದೆಹಲಿ ವಿಮಾನ ಏರಲಿರುವ ಸಿದ್ದು ಡಿಕೆಶಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಗೆ ಆಗಮಿಸಿ ಕಾಂಗ್ರೆಸ್ ಶಾಸಕರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್, ನಾಡಿದ್ದು ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ. ಈ ದೆಹಲಿ ಭೇಟಿ ವೇಳೆ ರಾಜಕೀಯದ ಬಗ್ಗೆ ಚರ್ಚೆ ಆಗುತ್ತಾ ಅಂತ ಕೇಳಿದ್ದಕ್ಕೆ ಅದೇನೂ ಇಲ್ಲ ಅಂತ ಉಭಯ ನಾಯಕರ ಕಚೇರಿ ಮೂಲಗಳು ಹೇಳಿವೆ. ಕೇಂದ್ರ ಸಚಿವರೊಂದಿಗಿನ ಭೇಟಿಗಾಗಿ ಇಬ್ಬರು ದೆಹಲಿಯಾನ ಕೈಗೊಂಡಿದ್ದಾರೆ. ಮೈಸೂರು ದಸರಾದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸುವುದು ಸಿದ್ದರಾಮಯ್ಯರ ಕನಸು. ಅದಕ್ಕಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಭೇಟಿಯಾಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಎತ್ತಿನಹೊಳೆ ಬಗ್ಗೆ ಚರ್ಚಿಸ್ತಾರಂತೆ. ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಸೌಜನ್ಯದ ಭೇಟಿ ನಡೆಯಲಿದೆಯಂತೆ. ಎತ್ತಿನಹೊಳೆ ವಿಚಾರದಲ್ಲೇನೆ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ, ನಾನು ಅವ್ರ ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿತ್ತು ಮೀಟಿಂಗು, ಅವರು ಟೈಮ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತಾರೆ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಸಿದ್ದು ಡಿಕೆಶಿ ದಿಢೀರ್ ದೆಹಲಿ ವಿಮಾನವನ್ನ ಏರಲಿದ್ದು, ಈ ಪ್ರವಾಸ ಕುತೂಹಲ ಕೆರಳಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ವಿವಾದ ಸೃಷ್ಟಿಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತರೆ ಹೊಸ ಕಾಂಟ್ರವರ್ಸಿಗೆ ಕಾರಣವಾಗ್ತಿದ್ದಾರೆ. ಇದೀಗ ರಾಯರೆಡ್ಡಿ ಆಡಿರುವ ಮಾತು ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಅಕ್ಕಿ ಬೇಕಿದ್ರೆ ರಸ್ತೆ ಇಲ್ಲ, ರಸ್ತೆ ಬೇಕಿದ್ರೆ ಅಕ್ಕಿ ಇಲ್ಲ. ರೊಕ್ಕದಾಗ ಇದನ್ನ ಮಾಡಿ ಕೊಟ್ಬಿಡ್ತೇವೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿನ್ನ ಹೆಸರು ಹಾಕಿಬಿಡ್ತೇನೆ ಅಲ್ಲಿ. ಬಿಜೆಪಿ ಜೆಡಿಎಸ್ಗೆ ಹೊಸ ಅಸ್ತ್ರ ಕೊಟ್ಟ ರಾಯರೆಡ್ಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಮಸ್ಯೆಗಳು ಒಂದ ಎರಡ. ಶಾಸಕರು ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತಾರೆ, ಸಚಿವರು ಅಧಿಕಾರ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಸಿಎಂ ಡಿಸಿಎಂ ಮಧ್ಯೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ. ಇದರ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಅಕ್ಕಿ ಬೇಕು ಅಂದ್ರೆ ರಸ್ತೆ ಇಲ್ಲ, ರಸ್ತೆ ಬೇಕು ಅಂದ್ರೆ ಅಕ್ಕಿ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ರೊಕ್ಕದಾಗ ಇದನ್ನ ಮಾಡಿ ಕೊಟ್ಬಿಡ್ತೇವೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿನ್ನ ಹೆಸರು ಹಾಕಿಬಿಡ್ತೇನೆ ಅಲ್ಲಿ. ಚರ್ಚೆ ಮಾಡಿ ನಾನೇನು ಮಾಡಪ್ಪ, ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ಅದನ್ನು ಉದ್ದೇಶಿಸಿ ಮಾತನಾಡಿ. ನಾನು ಅಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ, ಎಲ್ಲ ಒಂದು ವರ್ಷ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ವಿಚಾರ ಕೇಳಿದ್ದೆ ಅಷ್ಟೇ. ಇಟ್ಕೊಂಡು ಹೋಗ್ಲಿ ಪಾಪ, ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದ್ರೆ ಅವ್ರಿಗೆ ಅದರ ಅರ್ಥ ಬಿಜೆಪಿ ಅವ್ರಿಗೆ ಅಪೋಸಿಷನ್ ಆಗಿ ಕೆಲಸ ಮಾಡೋದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅಂತ ಅದರ ಅರ್ಥ. ಉದ್ದೇಶ ಪೂರ್ವಕವಾಗಿ ಹೇಳಿದ್ರಂತೆ ರಾಯರೆಡ್ಡಿ, ನಾನು ಸುಮ್ನೆ ಮಾತಾಡೋನಲ್ಲ, ಚರ್ಚೆ ಆಗಲಿ ಅಂತಾನೆ ನಾನು ಹೇಳಿಕೆ ಕೊಡೋದು ಅನ್ನೋ ಮೂಲಕ ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ರಾಯರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೋಡಿ, ಒಂದು ಅರ್ಥ ಮಾಡಿಯಪ್ಪ, ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ರಸ್ತೆನೂ ಆಗುತ್ತೆ, ಕಾಲೇಜು ಆಗುತ್ತೆ, ಎಲ್ಲ ಅಭಿವೃದ್ಧಿ ಕೆಲಸಗಳಾಗ್ತವೆ. ನಮಸ್ಕಾರ. ಚರ್ಚೆ ಆಗ್ಲಿ ಅಂತಾನೆ ಕೊಡೋದು ನಾನು. ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ, ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂದ್ರು ರಾಯರೆಡ್ಡಿ. ಏನು ಹಾಗೇನ ಹೇಳಿಲ್ಲ, ಹಾಗೆ ಹೇಳಿಲ್ಲ, ಏನು ಹೇಳಿಲ್ಲ ಅಂದ್ರೆ ಏನಿಲ್ಲ, ಎಲ್ಲ ಗ್ಯಾರಂಟಿ ಮುಂದುವರಿಯುತ್ತೆ, ರಸ್ತೆನ ಆಗುತ್ತೆ, ಶಾಲೆ ಆಗುತ್ತೆ, ಕಾಲೇಜ್ ಆಗುತ್ತೆ. ಇಲ್ಲಿ ಬಿಡಿ, ನಾನು ಹೇಳಿದ್ದೆಲ್ಲ ನೀವು ಎಡಿಟ್ ಮಾಡಿ. ರಾಯರೆಡ್ಡಿ ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದವರು. ಸಿದ್ದರಾಮಯ್ಯರಂತ ಸಿದ್ದರಾಮಯ್ಯಗೆ ಆರ್ಥಿಕ ಸಲಹೆ ಕೊಡೋರು. ಮಾತಿನ ಬರದಲ್ಲಿ ಇಂಥ ಎಡವಟ್ಟು ಮಾಡಿಕೊಂಡ್ರೆ ಜನರು ಗೊಂದಲಕ್ಕೀಡಾಗೋದು ಪಕ್ಕ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.
ಬಿಜೆಪಿಯ ಹೊಸ ಮುಖ್ಯಸ್ಥರ ಆಯ್ಕೆಯ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. 6 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ಥಳೀಯ ಘಟಕಗಳಿಗೆ ಪಕ್ಷದ ಮುಖ್ಯಸ್ಥರನ್ನ ನೇಮಿಸಿದ ನಂತರ ಬಿಜೆಪಿ ಈಗ ತನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಿಸುವತ್ತ ಗಮನ ಹರಿಸ್ತಾ ಇದೆ. ಜೆ.ಪಿ. ನಡ್ಡಾ 2020ರಿಂದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರ ಅವಧಿ 2023ರಲ್ಲಿ ಕೊನೆಗೊಂಡಿತ್ತು. ಆದರೆ ಲೋಕಸಭಾ ಚುನಾವಣೆಯ ಮೂಲಕ ಪಕ್ಷವನ್ನ ಮುನ್ನಡೆಸೋದಕ್ಕೆ ಬಿಜೆಪಿ ಆ ಅಧಿಕಾರಾವಧಿಯನ್ನ 2024ರವರೆಗೆ ವಿಸ್ತರಿಸಿತ್ತು. ಈಗ ಹೊಸ ಅಧ್ಯಕ್ಷರ ಆಯ್ಕೆಗೆ ಕಾಲಮಾಗಿದಂತೆ ಕಾಣ್ತಾ ಇದೆ. ಮೋದಿ ಅವರು ವಿದೇಶದಿಂದ ವಾಪಸ್ಸಾದ ಬಳಿಕ ಅಧ್ಯಕ್ಷರ ಹೆಸರು ಘೋಷಣೆ ಆಗುತ್ತಂತೆ. ಹಾಗಾದ್ರೆ ಯಾರೆಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲಿಗೆ ಹೆಸರು ಕೇಳಿ ಬರ್ತಾ ಇರೋದು ಈ ಕ್ಷಣಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು. ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರಾಗಿದ್ದಂಥವರು. ಇವರ ಮೇಲೆ ಯಾವುದೇ ರೀತಿಯಾದಂಥ ವಿವಾದಗಳು ಇಲ್ಲ. OBC ಸಮುದಾಯದಕ್ಕೆ ಸೇರಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಉತ್ತಮ ರೀತಿಯಾದಂಥ ಒಂದು ನಾಯಕತ್ವದ ಗುಣವನ್ನು ಹೊಂದಿದ್ದಾರೆ. ಇವರು ಕೇಂದ್ರ ಸಚಿವರಾಗಿದ್ದಂಥವ್ರು. ಪ್ರಮುಖವಾಗಿ ಇವರು ABVPಯಲ್ಲಿ ಗುರುತಿಸಿಕೊಂಡಿದ್ರು. ಪಕ್ಷ ಸಂಘಟನೆಯ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿದ್ದಾರೆ, ಚೆನ್ನಾಗಿ ನಿಭಾಯಿಸಿದ್ದಾರೆ. ವಿವಾದಗಳಿಂದ ದೂರ 55 ವರ್ಷದವರು. ABVPಯ ನೆಲಗಟ್ಟಿನಿಂದ ಬೆಳೆದು ಬಂದಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಇವರು ಮೊದಲ ಸಾಲಲ್ಲಿದ್ದಾರೆ. ಇವರನ್ನ ಬಿಟ್ಟರೆ ನೆಕ್ಸ್ಟ್ ಇರೋದು ಭೂಪೇಂದ್ರ ಯಾದವ್ ಅವರು. ಭೂಪೇಂದ್ರ ಯಾದವ್ ಅವರು ಹಿಂದುಳಿದ ಸಮುದಾಯದವರು. RSS ಹಿನ್ನೆಲೆಯನ್ನ ಹೊಂದಿದ್ದಾರೆ. ಭೂಪೇಂದ್ರ ಯಾದವ್ ಅವರು ಕೇಂದ್ರ ಸಚಿವರಾಗಿದ್ದರು. ಸಂಘನಿಷ್ಠರಾಗಿ ಕೆಲಸವನ್ನ ಮಾಡಿದಂಥ ಅನುಭವ ಇದೆ. ಇವರ ಹೆಸರು ಕೂಡ ರೇಸಲ್ಲಿದೆ. ನೆಕ್ಸ್ಟ್ ವಿನೋದ್ ತಾವ್ಡೆ. ವಿನೋದ್ ತಾವ್ಡೆ ಅವರ ಬಗ್ಗೆ ಹೇಳೋದಕ್ಕೆ ಹೋದರೆ ತುಂಬ ವಿಚಾರಗಳಿದೆ. ಮಹಾರಾಷ್ಟ್ರದಲ್ಲಿ ಇವತ್ತು ಫಡ್ನವೀಸ್ ಬಿಟ್ಟರೆ ನೆಕ್ಸ್ಟ್ ಅಂತ ಯಾರಾದರೂ ಇದ್ದರೆ ಬಿಜೆಪಿಗೆ ಸಾರಥಿ ತಾವ್ಡೆ ಅವರು. ಅವರಿಗೆ ಒಂದು ದೊಡ್ಡ ಹೆಸರೇ ಇದೆ ಮಹಾರಾಷ್ಟ್ರದಲ್ಲಿ. 63 ವರ್ಷದ ತಾವ್ಡೆ ಅವರು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೆ ಅತ್ಯಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರು ಕೂಡ ರೇಸಲ್ಲಿದೆ. 10 ವರ್ಷಗಳ ಕಾಲ ಹರಿಯಾಣದ CM ಆಗಿದ್ದಂಥವರು, ಕೇಂದ್ರ ಸಚಿವರಾಗಿದ್ದಂಥವರು. ಯಾವುದೇ ಹಗರಣದ ಕಳಂಕವಿಲ್ಲ, ಯಾವುದೇ ಕೆಟ್ಟ ಹೆಸರಿಲ್ಲ ಇವರಿಗೆ. ಸಂಘದ ಮೂಲ ಇದೆ. ಮೋದಿ ಅವರಿಗೆ ಆಪ್ತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾದ್ರೆ 70 ವರ್ಷ ಅವ್ರಿಗೆ. ಅದೊಂದೇ ಸಮಸ್ಯೆ ಇರೋದು. ನೋಡಬೇಕು, ಇವರು ಕೂಡ ರೇಸಲ್ಲಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಸಿಗುತ್ತಾ? ವಯಸ್ಸು ಅಡ್ಡಿ ಆಗುತ್ತಾ? ಇವತ್ತು ರಾಷ್ಟ್ರಾಧ್ಯಕ್ಷರನ್ನ ಮಾಡ್ತಾರೆ ಅಂತಂದ್ರೆ ವೀಕ್ಷಕರೇ, ಬಿಜೆಪಿಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅದು ಮುಂಬರುವ ಲೋಕಸಭಾ ಚುನಾವಣೆಯ ಗಮನದಲ್ಲಿಟ್ಟುಕೊಂಡು ಮಾಡೋದು. ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷ ಸ್ಥಾನವನ್ನು ಕೊಡೋದು, ಅದಕ್ಕೆ ಆಯ್ಕೆ ಮಾಡೋದು. ಅಷ್ಟು ಸಲೀಸಾಗಿ ಆಯ್ಕೆ ಮಾಡೋದಕ್ಕೆ ಹೋಗೋದಿಲ್ಲ, ಸುಖ ಸುಮ್ಮನೆ ಮಾಡೋದಿಲ್ಲ. ಮುಂಬರುವಂಥ ದಿನಗಳಲ್ಲಿ ಮುಖ್ಯವಾಗಿ ಕೆಲವೊಂದಷ್ಟು ಸ್ಟೇಟ್ಗಳಲ್ಲಿ ಎಲೆಕ್ಷನ್ ಇದೆ, ಅದು ಕೂಡ ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ. ನೋಡ್ಬೇಕು ಯಾರು ಆಗ್ತಾರೆ ಅಂತಾರೆ. ಇವರನ್ನ ನೆಕ್ಸ್ಟ್ ಸಾಲಲ್ಲಿರುವಂಥದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರು. 16 ವರ್ಷಗಳ ಕಾಲ CM ಆಗಿದ್ದಂಥ ಖ್ಯಾತಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗಿದೆ. ಕೇಂದ್ರ ಕೃಷಿ ಸಚಿವರಾಗಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು, ಸಂಘನಿಷ್ಠ, ಸಂಘದ ನಾಯಕರ ಜೊತೆ ಒಳ್ಳೆಯ ಒಡನಾಟವನ್ನು ಹೊಂದಿದ್ದಾರೆ. ಹಾಗಾಗಿ ಇವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ. ಇವರಲ್ಲಿ ಯಾರಾದರೂ ಒಬ್ಬರು ಆಗಬಹುದು ಅಂತ ಹೇಳಲಾಗ್ತದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಯಾವಾಗ ಸಿಗುತ್ತೆ ಅಂತಂದರೆ ಮೋದಿ ಅವರು ವಿದೇಶದಿಂದ ವಾಪಸ್ ಬಂದ ಬಳಿಕ. ರಾಜ್ಯದಲ್ಲಿ ಹೃದಯಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಒಂದೇ ಊರಲ್ಲಿ 2 ಮೃತಪಟ್ಟಿದ್ದಾರೆ. ಮಲಗಿದ್ದಲ್ಲೇ ಸಾವಿನ ಮನೆ ಸೇರಿದವರಾಗಿದ್ದಾರೆ. ಮಕ್ಕಳನ್ನು ಶಾಲೆಗೆ ಬಿಡಲು ಹೋದ ತಂದೆ ಜೀವಂತವಾಗಿ ಮನೆಗೆ ಬಂದಿಲ್ಲ. ಇದರ ಮಧ್ಯೆ CM ಸಿದ್ದರಾಮಯ್ಯಗೆ ಮುಖಭಂಗವಾಗುವಂತಹ ಒಂದು ಬೆಳವಣಿಗೆ ಕೂಡ ನಡೆದಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಮರಣ ಮೃದಂಗ ಬಾರಿಸುತ್ತಿದೆ ಹೃದಯಾಘಾತ. ಒಂದೇ ದಿನ 4 ಜನರ ಜೀವ ತೆಗೆದ ಹೃದಯ.
ಕರ್ನಾಟಕದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲಿವೆ. ಇವತ್ತು ಒಂದೇ ದಿನ 4 ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಮಲಗಿದ್ದಲ್ಲೇ ಹಾರಿ ಹೋಯ್ತು ಪ್ರಾಣ ಪಕ್ಷಿ. ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತದ ಕೇಸ್ ಹೆಚ್ಚುತ್ತಿವೆ. ಅರಸೀಕೆರೆಯಲ್ಲಿ 52 ವರ್ಷದ ಸುರೇಶ್ ಊಟ ಮಾಡಿ ಮಲಗಿದವರು ಬೆಳಿಗ್ಗೆ ಮೇಲೇಳಲೇ ಇಲ್ಲ. ರಾತ್ರಿ ಮಲಗಿದ್ದಲ್ಲೇ ಹೃದಯಾಘಾತ. ಒಂದೇ ಊರು, ಇಬ್ಬರದ್ದು ಒಂದೇ ರೀತಿ ಸಾವು. ತುಮಕೂರಿನ ಹನುಮಂತಪುರದ 31 ವರ್ಷದ ಜಯಂತ್ ಹಾಗೂ 52 ವರ್ಷದ ಶ್ರೀಧರ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಜಯಂತ್ ಹಾಗೂ ಶ್ರೀಧರ್ ಉಸಿರು ಚೆಲ್ಲಿದ್ದಾರೆ. ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುವಾಗ ತಂದೆ ಬಲಿ. ಹಾವೇರಿಯಲ್ಲಿ ಮನಕಲುಕುವ ಘಟನೆಯೊಂದು ನಡೆದಿದೆ. ಮಕ್ಕಳನ್ನ ಶಾಲೆಗೆ ಬಿಟ್ಟು ಹಿಂತಿರುಗುವಾಗ 49 ವರ್ಷದ ಚಂದ್ರಶೇಖರ್ ಎಂಬುವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಉಸಿರು ನಿಂತು ಹೋಗಿದೆ. ಹೃದಯಾಘಾತಕ್ಕೆ ಲಸಿಕೆ ಅಲ್ಲ, ಕೊರೋನಾ ಕಾರಣ. ಸಿಎಂ ಸಿದ್ದರಾಮಯ್ಯ ಹಾರ್ಟ್ ಅಟ್ಯಾಕ್ಗೆ ಕೊರೋನಾ ಲಸಿಕೆ ಕಾರಣ ಇರಬಹುದು ಎಂದಿದ್ರು. ಮುಖ್ಯಮಂತ್ರಿಗೆ ಮುಖಭಂಗವಾಗುವ ರೀತಿಯಲ್ಲಿ ಬೆಳವಣಿಗೆ ಇಂದು ನಡೆದಿದೆ. ಹಾರ್ಟ್ ಅಟ್ಯಾಕ್ಗೂ ಕೊರೋನಾ ವ್ಯಾಕ್ಸಿನ್ಗೂ ಏನು ಸಂಬಂಧ ಇಲ್ಲ. ಆದರೆ ಕೊರೋನಾ ಬಂದವರಲ್ಲಿ ಹೃದಯಾಘಾತದ ಸಾಧ್ಯತೆ ಹೆಚ್ಚು ಎಂದು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ. ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ, ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ. ರಾಜ್ಯದಲ್ಲಿ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ಆತಂಕ ಸೃಷ್ಟಿಸಿವೆ. ಹೀಗಾಗಿ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಹೃದಯಾಘಾತದ ಸಾವಿನ ನಂತರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ತಿನ್ನರ್ ಔಷಧಗಳು ಇರಬೇಕು ಎಂದು ಆಸ್ಪತ್ರೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದಲ್ಲಿ ಗಣೇಶ ವಿಗ್ರಹಕ್ಕೆ ಅವಮಾನ ಮಾಡಿದ್ದ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಕೇಸ್ನಲ್ಲಿ ಬಂಧಿತನಾಗಿರುವ ಆರೋಪಿಯ ಮನೆ ಮೇಲೆ ಕೇಸರಿ ಪಡೆ ಕಂಡು ಬಿದ್ದಿದೆ. ನಿರ್ಮಾಣ ಹಂತದ ಕಟ್ಟಡವನ್ನ ಉರುಳಿಸಬೇಕು ಅಂತ ಆಗ್ರಹಿಸಿದೆ. ಅಷ್ಟಕ್ಕೂ ಆ ಮನೆ ಯಾರದ್ದು, ಬಿಜೆಪಿ ಆರೋಪ ಏನು, ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕೋಮು ಸೂಕ್ಷ್ಮ ಪ್ರದೇಶ ಶಿವಮೊಗ್ಗ ಮತ್ತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ರಾಗಿಗುಡ್ಡ ಬಡಾವಣೆಯಲ್ಲಿ ಗಣೇಶನ ಮೂರ್ತಿಯನ್ನ ಧ್ವಂಸ ಮಾಡಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದು ಹಿಂದೂ ಸಮಾಜ ಶಾಂತವಾಗ್ತಿದೆ. ಈ ನಡುವೆ ಇಂದು ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಹೊಸ ಅಹವಾಲನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ದೇವಸ್ಥಾನದ ಪಕ್ಕ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪ. ಆರೋಪಿ ಸಿದ್ದಕ್ಕಿ ಮನೆ ತೆರವಿಗೆ ಬಿಜೆಪಿಯಿಂದ ಆಗ್ರಹ. ಗಣಪತಿ ವಿಗ್ರಹ ಮತ್ತು ನಾಗರಕಲ್ಲಿಗೆ ಅವಮಾನ ಮಾಡಿದ ಕೇಸ್ನಲ್ಲಿ ಸೈಯದ್ ಹಾಗೂ ನ್ಯಾಮತ್ ಎಂಬುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆಯ ಭಾಗವಾಗಿ ಘಟನೆಯಾದ ಸಮಯದಲ್ಲಿ ಸ್ಥಳದಲ್ಲೇ ಇದ್ದ ಸಿದ್ದಕ್ಕಿಗೂ ಪೊಲೀಸರು ನೋಟಿಸ್ ನೀಡಿದ್ದು ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ಪೊಲೀಸರು ನೋಟಿಸ್ ನೀಡಿರುವ ಸಿದ್ದಕ್ಕಿ ದೇವಸ್ಥಾನ ಪಕ್ಕದಲ್ಲಿಗೆ ಮನೆ ಕಟ್ಟಿಸುತ್ತಿದ್ದು, ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಸೈಯದ್ ಮತ್ತು ರೆಹಮತ್ ಹಿಂದೂಗಳ ದೇವರಿಗೆ ಅವಮಾನ ಮಾಡಿದ್ದು, ಇದೀಗ ಸಿದ್ದಕ್ಕಿ ಮೇಲೂ ಹಿಂದೂ ನಾಯಕರ ಕಣ್ಣು ಬಿದ್ದಿದೆ. ಇನ್ನು ದೇವಸ್ಥಾನದ ಪಕ್ಕ ಸಿದ್ದಕ್ಕಿ ಕಟ್ಟಿಸ್ತಾ ಇರೋ ಮನೆಗೆ ಅಕ್ರಮ ಎಂದು ಬಿಜೆಪಿ ಆರೋಪಿಸ್ತಾಗಿದೆ. ತಕ್ಷಣವೇ ಕಟ್ಟಡವನ್ನ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಇಂದು ಬಿಜೆಪಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿತ್ತು. ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂತದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ. ಅಕ್ರಮ ಕಟ್ಟಡ ಕಟ್ಟಿದ್ದಾನೆ. ಅಕ್ರಮ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂತ ಸಂದರ್ಭಗಳ ಎದುರುಗಡೆ ಹಿಂದೂ ದೇವತೆಗಳು ಇರಬಾರದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದಾಕಿರುವಂತದ್ದು, ಕಿತ್ತಾಕಿರುವಂತದ್ದು, ಇದು ಅಕ್ಷಮ್ಯ ಅಪರಾಧ. ಇದು ಚರಂಡಿಗೆ ಹಾಕ್ತಾರೆ. ಅದನ್ನ ಯಾರು ಕೂಡ ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಏನ್ ಮಾಡಿದ್ರು ಕೂಡ ನಡೀತದೆ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಇವತ್ತು ಇಂಥ ದುಷ್ಟಶಕ್ತಿಗಳು ಇವತ್ತು ಇದ್ದಾವೆ. ಅವ್ರಿಗೊಂದು ರೀತಿ ರಾಜ್ಯ ಸರ್ಕಾರ ಕುಮ್ಮಕ್ಕು,
ಇದೇ ಅವ್ರಿಗೆ ಈ ರೀತಿ ಉಚಿತನ ಮಾಡೋದಕ್ಕೆ ಕಾರಣ ಆಗಿದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಹಿಂದೂ ದೇವತೆಗಳ ವಿಗ್ರಹ ಧ್ವಂಸ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದೆಡೆ ಪೊಲೀಸರು ತನಿಖೆ ಚುರುಕುಗೊಳಿಸುತ್ತಾಗಿದ್ರೆ ಮತ್ತೊಂದು ಕಡೆ ಅಕ್ರಮ ಕಟ್ಟಡ ತೆರವಿಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ 2 ತಿಂಗಳ ಹಿಂದೆ ಅಷ್ಟೇ ಭಾರತಕ್ಕೆ ಗಡೀಪಾರಾಗಿದ್ದ. ಇದೀಗ ತಹವೂರ್ ರಾಣಾ ಅದೊಂದು ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ನಾನು ಆ ದೇಶದ ಚಮಚ ಅಂತ ಹೇಳಿಕೊಂಡಿದ್ದಾನೆ. ಅಷ್ಟಕ್ಕೂ ರಾಣಾ ಹೇಳಿದ ಸತ್ಯ ಏನು? ಕೊನೆಗೂ ಆ ದೇಶದ ನರಿಬುದ್ಧಿ ಮತ್ತೊಮ್ಮೆ ಬಯಲಾಗಿದ್ದು ಹೇಗೆ? ಈ ರಿಪೋರ್ಟ್ ನೋಡಿ. ನವೆಂಬರ್ 26, 2008 ಅದು ಭಾರತದ ಪಾಲಿಗೆ ಕರಾಳ ದಿನ. ನಾಲಾಯಕ್ ಪಾಕಿಸ್ತಾನದಿಂದ ಬಂದ 10 ಜನ ರಕ್ತ ಬೀಜಾಸುರರು ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲಿ ರಕ್ತ ದೋಕುಳಿಯನ್ನ ಆಡಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಲ್, ಹೋಟೆಲ್ ತಾಜ್ ಸೇರಿದಂತೆ 4-5 ಕಡೆ 10 ಉಗ್ರರು ಭೀಕರ ದಾಳಿ ನಡೆಸಿ ಇಡೀ ಮುಂಬೈಯನ್ನ 3 ದಿನ ಒತ್ತೆ ಇಟ್ಟುಕೊಂಡಿದ್ರು. ಅಖಾಡಕ್ಕೆ ಇಳಿದ ಸೇನೆ 9 ಉಗ್ರರನ್ನ ಹತ್ಯೆ ಮಾಡಿತ್ತು. ಉಗ್ರ ಕಸಬ್ನನ್ನ ಮುಂಬೈ ಪೊಲೀಸರು ಜೀವಂತವಾಗಿ ಹಿಡಿದಿದ್ರು. ಭಯೋತ್ಪಾದಕರ ದಾಳಿಯಲ್ಲಿ 200ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು. ಈ ದಾಳಿಯ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ತಹವೂರ್ ರಾಣಾ. ಏಪ್ರಿಲ್ 10ರಂದು ಅಮೆರಿಕಾದಿಂದ ಭಾರತಕ್ಕೆ ಗಡೀಪಾರಾಗಿ ಬಂದ ತಹವೂರ್ ರಾಣಾ ಎನ್ಐಎ ವಶದಲ್ಲಿದ್ದಾನೆ. ತಿಹಾರ್ ಜೈಲಿನಲ್ಲಿ ರಾಣಾ ಬುಡಕ್ಕೆ ಅಧಿಕಾರಿಗಳು ಬಿಸಿ ನೀರು ಬಿಡ್ತಿದ್ದಾರೆ. ಇದೀಗ ಮುಂಬೈ ಕ್ರೈಮ್ ಬ್ರಾಂಚ್ ವಿಚಾರಣೆ ವೇಳೆ ತನ್ನ ಸಂಚನ್ನ ಒಪ್ಪಿಕೊಂಡಿದ್ದಾನೆ. ಎನ್ಐಎ ವಿಚಾರಣೆ ವೇಳೆ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾ ಸತ್ಯ ಕಕ್ಕಿದ್ದಾನೆ. ನವೆಂಬರ್ 26, 2008ರ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರ ಇರೋದನ್ನ ವಿಚಾರಣಾಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಪಾಕ್ ಸಾಕಿದ ರಣ ಹದ್ದು. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಮುಂದೆ ಉಗ್ರ ತಹವೂರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ. ನಾನು ಪಾಕ್ ಏಜೆಂಟ್ ಎಂದು ಹೇಳಿದ್ದಾನೆ. ಪಾಕ್ ಸೇನೆ ಉಗ್ರರ ಜೊತೆ ನಂಟು ಹೊಂದಿರೋದಾಗಿಯೂ ಒಪ್ಪಿಕೊಂಡಿದ್ದಾನೆ. ಬೆಚ್ಚಿ ಬೀಳಿಸೋ ವಿಷಯ ಅಂದ್ರೆ ರಾಣಾ ದಾಳಿಗೂ ಮುನ್ನ ಮುಂಬೈನಲ್ಲೇ ಇದ್ದು ಎಲ್ಲೆಲ್ಲಿ ದಾಳಿ ಮಾಡಬೇಕೆಂದು ಸರ್ಚ್ ಮಾಡಿದ್ದ. ಛತ್ರಪತಿ ಶಿವಾಜಿ ಟರ್ಮಿನಲ್ ಬಳಿ ಓಡಾಡಿರೋದಾಗಿ ಹೇಳಿದ್ದಾನೆ. ಉಗ್ರರ ವಲಸೆ ಕೇಂದ್ರ ತೆರೆಯುವ ಪ್ಲಾನ್ ಇರೋದಾಗಿಯೂ ಹೇಳಿದ್ದಾನೆ. ಜೊತೆಗೆ ಮುಂಬೈನಲ್ಲೇ ಹಣಕಾಸು ವರ್ಗಾವಣೆ ಮಾಡಿದ್ದಾನೆ. ರಾಣಾ ಹೇಳಿಕೆಯಿಂದ ಪಾಕಿಸ್ತಾನದ ಕುತಂತ್ರ ವಿಶ್ವದ ಮುಂದೆ ಬಯಲಾಗಿದೆ. ರಾಣಾ ಹೇಳಿಕೆಯನ್ನ ಪೊಲೀಸರು ಪೇನ್ ಟು ಪೇನ್ ದಾಖಲಿಸಿಕೊಂಡಿದ್ದಾರೆ. ತಹವೂರ್ ರಾಣಾ ಬಲವಾದ ಸಾಕ್ಷ್ಯಗಳು ಲಭ್ಯವಾಗ್ತಿದ್ದು ಮುಂದೆ ಮಾರಿ ಹಬ್ಬವೇ ಕಾದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನ ಕೋಲನ್ನ ಕೊಟ್ಟು ಭಾರತದಿಂದ ಒಡಿಸ್ಕೊಳ್ಳುತ್ತೆ. ಯಾವಾಗ ಮಿತ್ರನಿಗೆ ಲತ್ತೆ ಪೆಟ್ಟು ಬೀಳುತ್ತೋ ಚೀನಾ ಬಾಯಿ ಬಡ್ಕೊಂಡು ಆ ಮೂಲಕ ಭಾರತಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಯತ್ನಿಸುತ್ತೆ. ಪಾಕಿಸ್ತಾನ ಚೀನಾ ಸೇರಿ ಹೇಳಿದ ಅಂಥದ್ದೊಂದು ಸುಳ್ಳಿನ ಹಿಂದಿನ ಕಹಾನಿ ಈಗ ಬಟಾಬಯಲಾಗಿದೆ. ಏನದು ಆ ಕಹಾನಿ? ಈ ರಿಪೋರ್ಟ್ ನೋಡಿ. ಪಾಕ್ ಒಂದು ರಫೇಲ್ ಹೊಡೆದುರುಳಿಸಿಲ್ಲ. ಕರಾಳ ಸತ್ಯ ಬಿಚ್ಚಿಟ್ಟಿದೆ ಫ್ರೆಂಚ್ ಗುಪ್ತಚರ ವರದಿ. ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ನಂತರ ಚೀನಾ ಮತ್ತೊಂದು ನಾಚಿಕೆಗೇಡು ಕೃತ್ಯಕ್ಕೆ ಕೈ ಹಾಕಿತ್ತು. ತನ್ನ ರಾಯಭಾರ ಕಚೇರಿಗಳ ಮೂಲಕ ಫ್ರಾನ್ಸ್ನ ರಫೇಲ್ ಜೆಟ್ಗಳ ಜಾಗತಿಕ ಖ್ಯಾತಿಗೆ ಹಾನಿ ಮಾಡೋದಕ್ಕೆ ಚೀನಾ ಪ್ರಯತ್ನಿಸಿತ್ತು. ಆದರೆ ಕೊನೆಗೂ ಕರಾಳ ಸತ್ಯ ಅನಾವರಣವಾಗಿದೆ. ಆಪರೇಷನ್ ಸಿಂಧೂರ್ ನಂತರ ಚೀನಾ ರಫೇಲ್ ಜೆಟ್ಗಳ ಮಾರಾಟದ ಮೇಲೆ ಪ್ರಭಾವ ಬೀರುವುದಕ್ಕೆ ಅಪಪ್ರಚಾರ ಪ್ರಾರಂಭಿಸಿತ್ತು. ಫ್ರಾನ್ಸ್ನಿಂದ ರಫೇಲ್ ಖರೀದಿಸುವುದನ್ನು ತಡೆಯೋದಕ್ಕೆ ಪ್ರಯತ್ನಿಸಿತ್ತು. ಜೊತೆಗೆ ಚೀನಾ ನಿರ್ಮಿತ ಜೆಟ್ಗಳನ್ನು ಖರೀದಿಸುವಂತೆ ಒತ್ತಾಯಿಸಿತ್ತು ಅಂತ ಫ್ರೆಂಚ್ ಗುಪ್ತಚರ ವರದಿ ಹೇಳಿದೆ. ರಫೇಲ್ ಆಗಿಲ್ಲ. ಭಾರತ ಬಳಸ್ತಾ ಇರೋ ರಫೇಲ್ ಜೆಟ್ಗಳು ಪರಿಣಾಮಕಾರಿಯಾಗಿಲ್ಲ. ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆ ಮಾಡುವಂತೆ ಚೀನಿಯರು ಒತ್ತಡ ಹೇರ್ತಾ ಇದ್ದರಂತೆ. ಚಪ್ಪಟೆ ಮೂಗಿನ ಕೆಂಪು ಜಿರಳೆ ಶಿ ಜಿನ್ ಪಿಂಗ್ ಹೇಳಿದಂತೆ ಚಡ್ಡಿ ದೋಸ್ತ್ ಪಾಕಿಸ್ತಾನವು ಬಾಲಾಲಾಡಿಸಿತು. ಭಾರತದ 3 ರಫೇಲ್ ಹೊಡೆದುರುಳಿಸಿದ್ದೇವೆ ಅಂದಿತ್ತು. ಆದರೆ ಎಲ್ಲ ಸುಳ್ಳು ಅಂತ ಡೆಸಾಲ್ಟ್ ಏವಿಯೇಷನ್ನ ಸಿಒ ಏರಿಕ್ ಟ್ರಾಫಿಯರ್ ಹೇಳಿದ್ದಾರೆ. ಪಾಕಿಸ್ತಾನ ಜೊತೆಗಿನ 4 ದಿನಗಳ ಸಂಘರ್ಷದಲ್ಲಿ ಭಾರತ ಫ್ರೆಂಚ್ ನಿರ್ಮಿತ ರಫೇಲ್ಗಳನ್ನು ಬಳಸಿತ್ತು. ಜಿನಾಲ್ಯಾಂಡ್ನ ಇರೋಬರೋನ್ ಸೇನಾ ನೆಲೆ, ಉಗ್ರರ ಖಾರ ಸ್ಥಾನಗಳನ್ನು ನಾಶ ಮಾಡಿ. ಅದೇ ಕಾರಣಕ್ಕೆ ಪಾಕಿಸ್ತಾನ ಮತ್ತು ಅದರ ಮಿತ್ರ ರಾಷ್ಟ್ರ ಚೀನಾ ರಫೇಲ್ನ ಖ್ಯಾತಿಗೆ ಕಳಂಕ ತರೋ ಅಭಿಯಾನವನ್ನು ಪ್ರಾರಂಭಿಸಿವೆ ಅಂತ ಫ್ರಾನ್ಸ್ ಹೇಳಿದೆ.
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹೇಶ್ ಬಾಬು ಯಾರಿಗೂ ಗೊತ್ತಿಲ್ಲ ಹೇಳಿ. ಟಾಲಿವುಡ್ ಪ್ರಿನ್ಸ್ ಸಿನಿಮಾ ರಿಲೀಸ್ ಆದರೆ ಜನರು ಮುಗಿಬಿದ್ದು ನೋಡೋಕೆ ಹೋಗ್ತಾರೆ. ಆದರೆ ಅದೇ ಮಹೇಶ್ ಬಾಬು ವಂಚನೆ ಅನ್ನೋ ಒಂದು ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಿಪೋರ್ಟ್. ಪ್ರಿನ್ಸ್ಗೆ ರಿಯಲ್ ಎಸ್ಟೇಟ್ ಕೇಸ್ ಸಂಕಷ್ಟ. ಮಹೇಶ್ ಬಾಬುಗೆ ನೋಟಿಸ್ ಪೀಕಲಾಟ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಸಿಲುಕಿದ್ದಾರೆ. ಕಂಪನಿಯೊಂದರ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಕ್ಕಾಗಿ ಗಂಗಾರೆಡ್ಡಿ ಜಿಲ್ಲಾ ಗ್ರಾಹಕ ಆಯೋಗ ನೋಟಿಸ್ ಕಳುಹಿಸಿದೆ. ವೈದ್ಯರೊಬ್ಬರು ಮಹೇಶ್ ಬಾಬು ಇರುವ ಕರಪತ್ರ ನೋಡಿ ಬಾಲಪುರ ಗ್ರಾಮದ ಲೇಔಟ್ನಲ್ಲಿ ಫ್ಲಾಟ್ ಖರೀದಿಸಿದ್ರು. ಪ್ರತಿ ಫ್ಲಾಟ್ಗೆ 34,80,000 ಪಾವತಿಸಿದ್ರು. ಅಸಲಿಗೆ ಆ ಲೇಔಟ್ಗೆ ನಿಜವಾದ ಪರ್ಮಿಟ್ಟೇ ಇರಲಿಲ್ವಂತೆ. ಹಣ ವಾಪಸ್ ಕೇಳಿದ್ದಕ್ಕೆ MD ಕಾಂಚರ್ಲಾ ಸತೀಶ್ ಚಂದ್ರಗುಪ್ತ ಕೇವಲ 15 ಲಕ್ಷ ಕೊಟ್ಟಿದ್ದಾರೆ. ನೋಟಿಸ್ಗಳನ್ನು ಸ್ವೀಕರಿಸಿದವರು ಜುಲೈ 8 ಸೋಮವಾರದಂದು ಅಂದರೆ ನಾಳೆ ಖುದ್ದಾಗಿ ಅಥವಾ ತಮ್ಮ ವಕೀಲರ ಮೂಲಕ ಗ್ರಾಹಕರ ವೇದಿಕೆಯಲ್ಲಿ ಹಾಜರಾಗುವಂತೆ ಆಯೋಗ ಸೂಚಿಸಿದೆ. ಈ ಪ್ರಕರಣದಲ್ಲಿ ಮಹೇಶ್ ಬಾಬು ಅವರನ್ನು 3ನೇ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮಹೇಶ್ ಬಾಬುಗೆ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಸಂಕಷ್ಟ ಎದುರಾಗಿತ್ತು. ಹಣ ಕಳೆದುಕೊಂಡವರಿಗೆ ಪರಿಹಾರ ಕೊಡ್ತಾರೋ, ಬೇರೆ ವ್ಯವಸ್ಥೆ ಮಾಡ್ತಾರೋ, ಇಲ್ಲವೇ ನನ್ನದೇನೋ ತಪ್ಪಿಲ್ಲ ಅಂತ ಪಾರಾಗ್ತಾರೋ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+